ನಮಸ್ಕಾರ ಸ್ನೇಹಿತರೆ, ನಿಮ್ಮ ಹಿತೈಷಿ, ನಿಮ್ಮ ಮನೆ ಮಗಳು ಧನಲಕ್ಷ್ಮಿ ಕೃಷ್ಣ. ನಿಮಗೆಲ್ಲ ಒಂದು ಉಪಯೋಗ ಆಗುವಂಥ ಒಂದು ಮಾರ್ಗದರ್ಶಿಯಾಗಿ ನಾನಿಲ್ಲಿ ಒಂದು ವಿಡಿಯೋ ಮಾಡಿದ್ದೀನಿ. ನಿಮ್ಮ ಮನೇಲಿ ಹೆಣ್ಮಕ್ಳು ತುಂಬ ಕಷ್ಟಪಡ್ತಾ ಇರ್ತಾರೆ, ತುಂಬ ನೋವು ಪಡ್ತಾ ಇರ್ತಾರೆ, ಗಂಡನಿಂದ ಹಿಂಸೆ ಕೊಡ್ತಾ ಇರ್ತಾರೆ. ಕಾಡಾಟ, ಕಷ್ಟಗಳು, ಮಾಟ ಮಂತ್ರ ತಂತ್ರಗಳು, ಮಕ್ಳಿಗೆ ಮದುವೆ ಆಗಿಲ್ಲ, ವ್ಯವಹಾರ ಆಗ್ತಾಯಿಲ್ಲ, ಸಂಪಾದನೆ ಆಗ್ತಾಯಿಲ್ಲ ಅಂತಂದಾಗ ನಮ್ಗೆ ಯಾರೋ ಏನೋ ಮಾಡಿಸಿದ್ದಾರೆ ಅಥವಾ ಕೆಟ್ಟ ದೃಷ್ಟಿಗಳು ಬಿದ್ದಿದೆ ಅಂತಲೇ ಅರ್ಥ. ದಯವಿಟ್ಟು ಒಂದು ಸತಿ ಭೇಟಿ ಕೊಡಿ. ಪಾಂಡುಪುರದಲ್ಲಿ ಡಿಂಕದ ಮರಮ್ಮ ಅಂತಿದೆ, ಆದಿಶಕ್ತಿ ಸದಾ ಕಾಪಾಡ್ತಾಳೆ. ಅಲ್ಲೊಂದು ತಡೆ ಹೊಡೆಸ್ಕೊಂಡು ಬಂದರೆ ಶಕ್ತಿ, ತುಂಬ ಶಕ್ತಿ ಇದೆ. ಆ ತಾಯಿಗೆ ಒಂದು 5 ಸರಿ ಹೊಡೆಸ್ಕೊಂಬಂದ್ರೆ ಸಾಕು, ನಿಮ್ಮ ಮನೆ ಕಷ್ಟಗಳೆಲ್ಲ ಪರಿಹಾರ ಆಗೋಗುತ್ತೆ. ದಯವಿಟ್ಟು ಹೆಣ್ಮಕ್ಳು ಜೀವನದಲ್ಲಿ ಆಟ ಆಡಬೇಡಿ. ಸ್ವಲ್ಪ ದುಡ್ಡು ಖರ್ಚು ಮಾಡಿ. ಎಲ್ಲ ಹೆಣ್ಮಕ್ಳು ಬಸ್ ಅನುಕೂಲ ಇದೆ, ಸ್ಕೂಟ್ರುಗಳಿರುತ್ತೆ, ಯಾವುದಾದ್ರೂ ಮುಖಾಂತರ ನೀವು ಅಲ್ಲಿಗೊಂದು ಸರಿ ಭೇಟಿ ಕೊಟ್ಟು ನಿಮ್ಮ ಜೀವನವನ್ನು ಉಳಿಸ್ಕೊಳ್ಳಿ. ಅಳ್ತಾ ಕೂತ್ಕೊಂಡು ಜೀವನ ಹಾಳು ಮಾಡಿಕೊಂಡು ಹಿಂಸೆ ಪಟ್ಕೊಂಡು ಅಳ್ತಾ ಕೂತ್ಕೊಳ್ಳೋದಕ್ಕಿಂತ ಏನಾದರೂ ನಮ್ಮ ಜೀವನದಲ್ಲಿ ಒಂದು ಪ್ರಯತ್ನ ಮಾಡಲೇಬೇಕು. ನಮ್ಮ ಹಿರಿಕರು ಸಾಕಷ್ಟು ನಮಗೆ ಅನುಕೂಲಗಳು ಮಾಡಿಕೊಟ್ಟಿದ್ದಾರೆ. ದಾರಿದೀಪವಾಗಿ ಎಷ್ಟೋ ಶಕ್ತಿಯುತ ದೇವಸ್ಥಾನಗಳಿದೆ. ಆ ಶಕ್ತಿ ದೇವಸ್ಥಾನಗಳಲ್ಲಿ ತಡೆ ಹೊಡಿಸ್ತಾರೆ. ಅಲ್ಲಿ ಹೋಗಿ ಕೋಳಿ ತಡೆನಾರ ಹೊಡಿಸಿ, ಮೊಟ್ಟೆ ತಡೆನ ಹೊಡಿಸಿ ನಿಮ್ಮ ಜೀವನನ ನೀವು ಉಳಿಸ್ಕೊಳ್ಳಿ. ಎಷ್ಟೋ ಕಷ್ಟಗಳನ್ನ ನಿವಾರಣೆ ಮಾಡ್ತಾಳೆ ಆ ತಾಯಿ. ಅಷ್ಟು ಶಕ್ತಿಯುತವಾದ ತಾಯಿ ಅವಳು. ಗೂಗಲಲ್ಲಿ ಬೇಕಾದ್ರೆ ನೀವು ಸರ್ಚ್ ಮಾಡ್ಬೋದು, ಅಲ್ಲೂ ಕೂಡ ಇದೇ ಮೆನ್ಷನ್ ಮಾಡಿದ್ದಾರೆ. ಜೀವನನ ಕಾಪಾಡ್ಕೋಬೇಕು ಅಂದರೆ ನಾವು ಕಷ್ಟಗಳನ್ನ ನಿಲ್ಲೇಬೇಕು, ಸ್ವಲ್ಪ ಓಡಾಡಲೇಬೇಕು. ನಾವು ಪಾರ್ಲರು, ಹೋಟ್ಲು, ಸಿನಿಮಾ ಅಂತ ಓಡಾಡೋದಕ್ಕಿಂತ ಹೆಚ್ಚು ದೇವಸ್ಥಾನಗಳಿಗೆ ಹೋಗಿ ನಿಮ್ಮ ಮನೆ ಉಳ್ಕೊಳ್ಳುತ್ತೆ, ಜೀವನ ಬೆಳೀತದೆ, ನಿಮ್ಮ ಮಕ್ಳಿಗೆ ಒಳ್ಳೆಯದಾಗುತ್ತೆ. ಆದಷ್ಟು ನಾನು ಇಂಥ ವೀಡಿಯೋಗಳನ್ನ ಮಾಡೋಕ್ಕೆ ಇಷ್ಟಪಡ್ತೀನಿ. ನನಗೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗಿದ್ದರೆ ಸಾಕಷ್ಟು ದೇವಸ್ಥಾನಗಳನ್ನ ಇದೇ ಥರ ವೀಡಿಯೋ ಮಾಡಿ ನಾನು ಯೂಟ್ಯೂಬ್ಗೆ ಹಾಕ್ತೀನಿ. ಎಷ್ಟೋ ಮನೆಯಲ್ಲಿ ಎಷ್ಟೋ ಜನ ಹೇಳ್ಕೊಡೋರಿರಲ್ಲ, ಗೊತ್ತಿರಲ್ಲ, ಅವ್ರಿಗೇ ದಾರಿ ದೀಪವಾಗಿ ಯಾರೂ ಸಿಕ್ಕಲ್ಲ. ನಮಗೆ ಕಷ್ಟ ಪರಿಹಾರ ಹೇಳ್ಕೊಳಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ ಅಂದಾಗ ಇಂಥ ದೇವಸ್ಥಾನಗಳಲ್ಲಿ ನಮಗೆ ಎಷ್ಟೋ ಉಪಯೋಗಗಳಾಗುತ್ತೆ. ನನಗೆ 90% ನಮಗೆ ನಮ್ಮ ಜೀವನದಲ್ಲಿ ಕಷ್ಟಗಳು ನಿವಾರಣೆ ಆಗುತ್ತೆ. ಇದು ನನ್ನ ಅನುಭವದ ಮಾತು. ದಯವಿಟ್ಟು ಎಲ್ಲರೂ ಹೋಗಿ ಅಲ್ಲಿ ಆದಷ್ಟು ನಿಮ್ಮ ಕೈಲಾದಷ್ಟು ಒಂದು ಮೊಟ್ಟೆ ತಡೆ ಹೊಡಿಸಿ ಅಥವಾ ಕೋಳಿ ತಡೆ ಹೊಡಿಸಿ, ಪೂಜೆಗಳು ಮಾಡಿಸಿ. ಒಂದು ಸತಿ ಏನೋ ನಿಮ್ಮ ಹತ್ರ ದುಡ್ಡೇ ಇಲ್ವಾ, ದರ್ಶನ ಮಾಡ್ಕೊಂಬನ್ನಿ. ಆದರೆ ತಡೆ ಹೊಡಿಸೋದ್ರಿಂದ ನಿಮ್ಮ ಮೇಲಿರೋ ಕೆಟ್ಟ ದೃಷ್ಟಿಗಳು ದೂರ ಹೋಗುತ್ತೆ, ನಿಮ್ಮ ಸಂಸಾರ ಉಳ್ಕೊಳ್ಳುತ್ತೆ, ಗಂಡ ಹೆಂಡತಿ ಸಂಬಂಧ ಚೆನ್ನಾಗಿರ್ತದೆ. ಆದಷ್ಟು ಗಂಡ ಹೆಂಡತಿ ಜೊತೆಲೇ ಹೋಗಿ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತೀನಿ. ಒಳ್ಳೇದು ಮಾಡಬೇಕು ಅಂತಲೇ ಯೂಟ್ಯೂಬಿಗೆ ಬಂದಿದ್ದೀನಿ. ಆದಷ್ಟು ನನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಮಗೂ ದಾರಿದೀಪವಾಗಿರೋಕ್ಕೆ ಅವಕಾಶಗಳು ಮಾಡಿಕೊಡಿ. ನಿಮ್ಮಿಂದ ಹೆಚ್ಚು ಜನಕ್ಕೆ ಶೇರ್ ಆದಷ್ಟು ಹೆಚ್ಚು ಜನ ಎಷ್ಟೋ ಮನೆಗಳು ಉಳ್ಕೊಳ್ಳುತ್ತೆ. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆಯದಾಗಲಿ ಎಲ್ಲರಿಗೂ ಅಂತ ಈ ಥರ ಬಯಸ್ತಾ ಇದ್ದೀನಿ ನಾನು. ಆದಷ್ಟು ಹೆಣ್ಮಕ್ಳು ಕುಗ್ಬೇಡಿ, ಅಳ್ತಾ ಕೂತ್ಕೋಬೇಡಿ. ದಯವಿಟ್ಟು ನೀವು ಎಲ್ಲೋ ಖರ್ಚು ಮಾಡೋ ದುಡ್ಡನ್ನ ದೇವಸ್ಥಾನಗಳಿಗೆ ಹೋಗಿ ನಮ್ಮ ದೇಶನ ಉಳಿಸಿ, ನಮ್ಮ ಸಂಸ್ಕೃತಿನ ಬೆಳೆಸಿ. ಮನೇಲಿ ಆದಷ್ಟು ದೀಪಗಳು ಹಚ್ಚಿ ಸೋಂಬೇರಿತನವಾಗಿ ಮನೇಲಿ ಕೂತ್ಕೊಳ್ಳೋದಕ್ಕಿಂತ ಆದಷ್ಟು ನಮ್ಮ ಪ್ರಯತ್ನಗಳನ್ನು ನಾವು ಮಾಡ್ತಾ ಹೋಗಬೇಕು. ಮಕ್ಕಳನ್ನ ಬೆಳೆಸಬೇಕು, ಗಂಡೀರನ್ನ ಉಳಿಸ್ಬೇಕು. ಇದು ಹೆಣ್ಮಕ್ಳು ಹಠ, ಛಲದಿಂದ ಮುನ್ನಗ್ಗುವಂಥ ಎಷ್ಟೋ ಮನೆಗಳಲ್ಲಿ ಹೆಣ್ಮಕ್ಳು ಮಾಡ್ತಾರೆ. ಗಂಡದಿರು ಸಪೋರ್ಟ್ ಕೊಡಲ್ಲ, ಆದರೂ ಏನು ಮಾಡೋಕ್ಕಲ್ಲ, ಒಬ್ಬರೇ ಹೋಗ್ಬೇಕಾಗುತ್ತೆ. ಅವಾಗ ಹೋಗಿ ಏನೂ ಆಗಲ್ಲ. ಬಸ್ಸಲ್ಲಾದರೂ ಹೋಗ್ಬೋದು, ಸ್ಕೂಟ್ರಲ್ಲಾದ್ರೂ ಹೋಗ್ಬೋದು. ದಯವಿಟ್ಟು ನಾನು ಅನುಭವದ ಮಾತಿದು. 90% ಕಷ್ಟ ನಿಮ್ಮ ಜೀವನದಲ್ಲಿ ದೂರ ಹೋಗ್ಬಿಡ್ತದೆ. ಇನ್ನು 10% ನಮ್ಮ ಪ್ರಯತ್ನ ನಾವು ಮಾಡಲೇಬೇಕು. ಪ್ರಯತ್ನ ಪಡೆದ ಯಾವುದೂ ಫಲ ಸಿಕ್ಕಲ್ಲ. ಮನೇಲೇ ಕೂತ್ಕೊಂಡು ಅಳ್ತಾ ಕೂತಿದ್ರೆ ಏನು ಸಾಧಿಸ್ದಂಗೆ ಆಗುತ್ತೆ. ದಯವಿಟ್ಟು ಎಲ್ಲರೂ ಹೋಗಿ. ಎಂಥ ಜಗಳಗಳಿದ್ರೂ ನಿವಾರಣೆ ಆಗುತ್ತೆ. ಒಂದು 5 ಸತಿ ಒಂದು ಸತಿ ತಡೆ ಹೊಡೆಸ್ದಾಗಲೇ ನಿಮಗೆ ಮನಸ್ಸಲ್ಲಿ ಆಗಲೇ ಗೊತ್ತಾಗ್ಬಿಡ್ತದೆ. ಅಷ್ಟು ಶಕ್ತಿಯುತ ದೇವಸ್ಥಾನ ಇದು. ದಯವಿಟ್ಟು ಎಲ್ಲರೂ ಒಮ್ಮೆ ಭೇಟಿ ಕೊಡಿ. ಇಂಥ ಯೂಟ್ಯೂಬ್ಗಳಲ್ಲಿ ನಮ್ಮಂಥವ್ರಿಗೆ ಎಷ್ಟೋ ಜನ ಸಹಾಯ ಮಾಡಿದ್ರೆ, ಎಷ್ಟೋ ಶೇರ್ಗಳು ಮಾಡಿದ್ರೆ ಎಷ್ಟೋ ಮನೆಗಳು ಉಳ್ಕೊಳ್ಳುತ್ತೆ. ಅಂಥ ಶಕ್ತಿ ಇರುವಂಥ ದೇವಸ್ಥಾನಗಳಿಗೆ ನಾವು ಹೋಗಿ ವೀಡಿಯೋ ಮಾಡಿ ಹಾಕ್ತೀವಿ ಅಂತಂತಂದರೆ ಎಲ್ಲ ಹೆಣ್ಮಕ್ಳಿಗೆ ಒಳ್ಳೆಯದಾಗಲಿ ಅಂತ. ನಮಸ್ಕಾರ ಸ್ನೇಹಿತರೆ.